Indar Image. Down. ಎಲ್ಲೋ ಒಂದ್ ಹತ್ರ ನನಗೆ ಅನ್ಸೋದು ನಮ್ಮಮ್ಮ ನನಗೆ ಇವಾಗ ಕರೆದು ಬಿಡ್ತಾರೆ, ಈಗ ನನ್ನನ್ನು ಕರೀತಾರೆ. ಎಲ್ಲೋ ಒಂದ್ ಹತ್ರ ನನ್ನ ಅಮ್ಮಂಗೆ ಮನಸ್ಸಿಗೆ ಬರ್ತದೆ, ಇಲ್ಲ ನನ್ನ ಮಗ ಅಲ್ಲಿ ಕೂತಿಯಾನೆ, ನನ್ನ ಸೊಸೆ ಅಲ್ಲಿ ಕೂತಿದ್ದಾರೆ, ನನ್ನ ಮೊಮ್ಮಕ್ಕಳಲ್ಲಿ ಕೂತಿದ್ದಾರೆ, ಇವ್ರನ್ನೆಲ್ಲರನ್ನು ಬಿಟ್ಟು ನಾನು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇದಾಗುತ್ತೇನೋ ಅಂತ ಹೇಳಿ ಕಾದ್ವಿ. ಆದ್ರೆ ಇಲ್ಲ, ದೇವರು ಆವದು ಇದಕ್ಕೆ ಅವಕಾಶ ಕೊಡ್ಲಿಲ್ಲ. ಹಾಗಾಗಿ ಅದು ಆವತ್ತಿನ ಸಂದರ್ಭಕ್ಕೆ ನೆನ್ನೆಗೆ ಏನ್ ನಡೀತು ಅದೆಲ್ಲ ಅದು ನಡೆದೋಯ್ತು. ಸಾರಿ ಭದ್ರತ್, ಸಾರಿ, ವೆರಿ ಸಾರಿ. ಇಲ್ಲ ನಿಜವಾಗ್ಲೂ ಕುಮಾರ್, ನಿಜವಾಗ್ಲೂ ಒಬ್ಬ ಮಗನಾಗಿ ನಿಜಕ್ಕೂ ನಿಮ್ಮ ಅನಿಸಿಕೆ, ನಿಮ್ಮ ವೇದನೆ ಏನಿದೆ ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಯಿತು ಅತ್ಯಂತ ಸಹಜವಾಗಿ. ಯಾಕಂದರೆ ತಾಯಿ ಈಗ ಕರಿಬೋದು ಆಗ ಕರಿಬೋದು ಅನ್ನುವಂಥ ನಿಮ್ಮ ಮನೋಭಾವನೆ ಇದೆಯಲ್ಲ, ನಿಜಕ್ಕೂ ಯಾರು ನೋಡಿದ್ರೂ ಬಹಳ ನೋವಿನ ಸಂಗತಿ, ದುರ್ದೈವದ ಸಂಗತಿ, ದುರದೃಷ್ಟಕರ ಸಂಗತಿ ಇದು ಅಂತ. ಎಲ್ಲೋ ಒಂದ್ ಹತ್ರ ಈಗ ಟಿವಿ ಮುಂದೆ ಕೂತಾಗ ನೋಡಿ ಹೇಳಿದ್ರು, ಹೀಗೆ ಟಿವಿಯಲ್ಲೇನೋ ಬರ್ತಾ ಇದೆಯಂತೆ, ನೀವೇನೋ ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳಿ, ಹಾಗೆ ಅಂತ ಹೇಳಿ. ಆ ಥರದ ತಪ್ಪು ಮಾಡಿರ್ತಕ್ಕಂಥ ಮಕ್ಕಳು ನಾವಲ್ಲ. ಹೋಗಿ ತಲೆ ತಗ್ಸಿ ನಿಂತ್ಕೊಳ್ತಕ್ಕಂಥ ತಪ್ಪನ್ನ ನಾನು ಎಂದೂ ಕೂಡ ಮಾಡಿಲ್ಲ. ಸಮಾಜದಲ್ಲಿ ಇರ್ಬೋದು ಅಥವಾ ಸಾಂಸಾರಿಕವಾಗಿರ್ಬೋದು. ಆ ತರದ ತಪ್ಪುಗಳಿದ್ರೆ ನಾವು 2009 ಚುನಾವಣೆನ ಜೊತೆಗೆ ಮಾಡಿದೀವಿ, ಲೋಕಸಭಾ ಚುನಾವಣೆನ ಜೊತೆಗೆ ಮಾಡಿದೀವಿ. ಅದಾದ್ಮೇಲೆ ಎಷ್ಟೋ ವರ್ಷಗಳ ಕಾಲ ನಾವು ಜೊತೆಗೆ ಬಂದಿದ್ದೀವಿ. ಒಂದು ವರ್ಷದಲ್ಲಿ 2009 ಮಾಡಿದ್ಮೇಲೆ 10ರಲ್ಲಿ ಈ ಸಮಸ್ಯೆ ಯಾಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ವರ್ಷದಲ್ಲಿ ಅಂತ ಅಪರಾಧ ನಾನು ಏನ್ ಮಾಡಿದ್ದೀನಿ, ಇಲ್ಲ ಅದಕ್ಕಿಂತ ಮುಂಚೆ ಅಪರಾಧ ಮಾಡಿದ್ದೀನಿ ಅನ್ನೋದು. ಅದೇ ಅದನ್ನಾದ್ರೂ ನಮಗೆ ಹೇಳಬೇಕು. ನಾವು ಮಕ್ಕಳಿದ್ದೀವಿ, ನಾವು ತಂದೆ ತಾಯಿಗಳು, ನೀವಿದ್ದವರು ಇದನ್ನ ಹೇಳಿದಾಗ ಮಾಡ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಎಲ್ಲೋ ಒಂದ್ ಹತ್ರ ನನ್ನ ಮನಸ್ಸಿಗೆ ನಾನು ಸತ್ಯವಾಗಿದ್ದೀನಿ, ಸ್ಪಷ್ಟವಾಗಿದ್ದೀನಿ ಅನ್ನೋ ವಿಶ್ವಾಸ ನನಗಿದೆ. ಅದನ್ನ ಒಂದ್ ವೇಳೆ ದೇವರು ಮೆಚ್ಚಿದ್ರೆ ಒಳ್ಳೇದ್ ಮಾಡ್ಲಿ, ಇಲ್ಲ ನೀನು ತಪ್ಪಿದೆಯಾ ಅಂದ್ರೆ ಅದು ದೇವರು ನನಗೆ ಅದು ಯಾವ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ಕುಮಾರ್, ಒಂದು ಮಾತನ್ನು ಮಾತ್ರ ಹೇಳಲೇಬೇಕು, ಹಿರಿಯ ಮಗನಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನ ಖಂಡಿತವಾಗ್ಲೂ ನೀವು ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡಿದ್ದೀರಿ ಅಂತ. ಯಾಕಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಂತ ಸಂದರ್ಭದಲ್ಲಿ, ಅವ್ರು ಹೋದಂಥ ಸಂದರ್ಭದಲ್ಲಿ ಎಂತೆಂಥ ಅವಘಡಗಳಾಗಿದೆ ಅಭಿಮಾನಿಗಳ ಎದುರುಗಡೆಗೆ, ಅದೆಲ್ಲದೂ ಕೂಡ ನಿಮ್ಮ ಕಣ್ಣೆದುರುಗಡೆ ಇದೆ. ನೀವು ಹಾಗೆ ಯೋಚನೆ ಮಾಡಿ ಕೆಳಗಡೆ ಹೋಗಿರುವಂಥದ್ದು ನೋಡಿ. ಬಹಳಷ್ಟು ಪ್ರಶ್ನೆಗಳಿತ್ತು ರಾಜ್ಯದ ಜನತೆಗೆ. ಇವತ್ತು ಆ ರಾಜ್ಯದ ಜನತೆಗೆ ಉತ್ತರ ಕೊಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಕುಮಾರ್. ನಿಜಕ್ಕೂ ನಿಮಗೆ ನಾವು ಅಭಿನಂದನೆಗಳನ್ನ ಹೇಳಬೇಕು. ಆದರೆ ಒಂದು ಪ್ರಶ್ನೆ ನಾನು ಕೇಳ್ತೀನಿ, ಅಲ್ಲಿ ತನಕ ವೇದಿಕೆ ಮೇಲೆ ಇದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ವೇದಿಕೆಯಿಂದ ಕೆಳಗಡೆ ಹೇಳಿದ್ರಿ, ಆ ಸಂದೇಶವನ್ನ ನಿಮಗೆ ಮುಟ್ಟಿಸಿದಂಥವ್ರು ಯಾರು? ನಿಮ್ಮ ಸೋದರನ್ನೇ ಮುಟ್ಟಿಸಿದ್ರು ಅಥವಾ ಬೇರೆ ಯಾರಾದರೂ ನಿಮಗೆ ಬಂದು ಹೇಳಿದ್ದು? ಅದು ಅಲ್ಲಿರ್ತಕ್ಕಂಥ ಇವರು ನಮ್ಮ ತಮ್ಮವರು ಜೋರಾಗಿ ಕೂಗಾಡಕ್ಕೆ ಶುರು ಮಾಡ್ಬಿಟ್ರು. ಇಲ್ಲ ಇವ್ರನ್ನ ಇಳಿಸಿ, ಕೆಳಗಡೆಗೆ ಇಳಿಸಿಲ್ಲ ಅಂದರೆ ನಾವು ನಮ್ಮಮ್ಮನ ಕರ್ಕೊಂಡ್ಬಿಟ್ಟು ನಾನು ಕೆಳಗಡೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು, ಇವ್ರು ಇಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವರಿಗೆ ಹೇಳಿದರು. ನಾನು ಪೊಲೀಸ್ನವರು ಬಂದ್ಬಿಟ್ಟು, ಪಾಪ ಅವರು ನಮ್ಮನ್ನ ಹೇಗೆ ಇದು ಮಾಡ್ತಾರೆ, ದೊಡ್ಡ ಮಗ ಇದೆಲ್ಲ. ಹಾಗಾಗಿ ಪೊಲೀಸ್ನವ್ರು ಬಂದ್ಬಿಟ್ಟು ನಿಂತ್ಕೊಂಡ್ರು. ಪಾಪ ಅವ್ರು ಹೇಳೂ ಇಲ್ಲ ನನಗೆ. ನಾನೇ ಪೊಲೀಸ್ನವ್ರಿಗೆ ಹೇಳಿದೆ, ಬೇಡಿ ನೀವು ತೊಂದರೆ ಇದು ಮಾಡ್ಕೋಬೇಡಿ, ಯಾಕಂದ್ರೆ ನನಗೂ ಗೊತ್ತಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೊಂದು ಗೌರವವನ್ನು ಸಲ್ಲಿಸಿದೆ. ನೀವೆಲ್ಲರೂ ಅದಕ್ಕೆ ಜವಾಬ್ದಾರಿತವಾಗಿ ನೀವು ಕೆಲಸ ಮಾಡೋದಕ್ಕೆ ಬಂದಿದ್ದೀರಾ. ನೀವು ಇಂಥ ಸಂದರ್ಭದಲ್ಲಿ ನಾನು ನಿಮಗೆ ಯಾರಿಗೂ ಕೂಡ ನಾನು ತೊಂದರೆ ಕೊಡೋದಿಲ್ಲ. ನಾನು ನಮ್ಮ ಮನೆಯವ್ರನ್ನ ಮಕ್ಕಳನ್ನ ಕರ್ಕೊಂಡು ನಾನೇ ಕೆಳಗಡೆ ಇಳಿತೀನಿ ಅಂತ ಹೇಳ್ಬಿಟ್ಟು ನಾನೇ ಕೆಳಗಡೆ ಇಳಿದೆ. ಪಾಪ ಅವ್ರು ಯಾರು ಕೂಡ ನನಗೆ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಬಂದು ಹೇಳಲಿಲ್ಲ. ಆದರೆ ಏನು ಆಸ್ಪತ್ರೆಗೆ ಬಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇದೇ ಈ ತಿಂಗಳು 8ನೇ ತಾರೀಕಿಂದ ಅವರು ಹುಷಾರಿರಲಿಲ್ಲ, ತಂದೆಯವರು. 8ನೇ ತಾರೀಕಿಂದ ನಮಗೆ ಸುದ್ದಿನೂ ಕೂಡ ಯಾರಿಗೂ ಕೂಡ ಮುಟ್ಸಿರ್ಲಿಲ್ಲ ಹಿಂಗಿದೆ ಅಂತ ಹೇಳ್ಬಿಟ್ಟು. ನಾನು ನನ್ನ ಸ್ನೇಹಿತರು ಡಾಕ್ಟರ್ ಒಬ್ಬರು ಫೋನ್ ಮಾಡಿಬಿಟ್ಟು, ನಿಮ್ಮ ತಂದೆಯವರು ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ 8ನೇ ತಾರೀಕಿಂದನೂ ಕೂಡ ಅಂತ ಹೇಳ್ಬಿಟ್ಟು ನನಗೆ 10ನೇ ತಾರೀಕಿಗೆ ಸುದ್ದಿ ಮುಟ್ತು. 10ನೇ ತಾರೀಕಿಗಿಂದ ನಾನು ಪ್ರತಿದಿನನೂ ನಾನು ಹೋಗ್ಬಿಟ್ಟು ಅವ್ರನ್ನ ನೋಡ್ಕೊಂಡು
ಕೈಲಾದ ಮಟ್ಟಿಗೆ ನಾನು ಅವ್ರನ್ನ ಎಬ್ಬಿಸೋದಕ್ಕೆ ಅಲ್ಲಿ ಡಾಕ್ಟ್ರು ಹೇಳಿದರು, ಇಲ್ಲ ನಿಮ್ಮ ಧ್ವನಿ ಕೇಳಿಸಿ ಅವ್ರಿಗೆ ಕರೀತಾರೆ ಅಂತ ಹೇಳಿ. ಹಂಗೂ ಕೂಡ ಇವರು ಯಾರೋ ನಮ್ಮ ಹಿರಿಯ ಮುಖಂಡರೆಲ್ಲರೂ ನನಗೆ ಫೋನ್ ಮಾಡಿಬಿಟ್ಟು ನಿಮ್ಮ ತಂದೆಯವರು ಹುಷಾರಿಲ್ಲಂತೆ, ಹೇಗಿದೆ, ಇಲ್ಲ ಚೆನ್ನಾಗಿದ್ದಾರೆ ಅಂತಲೇ ನಾನು ಹೇಳ್ತಾ ಬಂದೆ. ಯಾಕಂದರೆ ಎಲ್ಲೋ ಒಂದು ಹತ್ರ ಮತ್ತೆ ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಮತ್ತೊಂದು ಏನೇನೋ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳ್ತಾ ಬಂದೆ. ಕಡೆಗೆ ನಮ್ಮ ರಿಲೇಟಿವ್ಸ್ ಎಲ್ಲರೂ ಒಬ್ಬರು ನನ್ನ ಜೊತೆಗೆ ಅವ್ರನ್ನ ನೋಡಬೇಕು ಅಂತ ಹೇಳಿಬಿಟ್ಟು ಭಾಳ ಒಂದು ಆಸೆಯಿಂದ ಬಂದರು. ಅವ್ರನ್ನ ನಮ್ಮ ತಮ್ಮ ಪಾಪ ಅವ್ರನ್ನ ಕುತ್ತಿಗೆ ಹಿಡಿದು ಆ ಕಡೆಗೆ ತಳ್ಳಿಬಿಟ್ಟ. ಅದನ್ನು ಮಾಡಬೇಡ, ಇದನ್ನು ಭಾಳ ತಪ್ಪಾಗುತ್ತೆ ಇದು ಸಮಾಜದಲ್ಲಿ. ಒಬ್ಬರು ICUಗೆ ಒಂದೇ ಒಂದು ಹೆಜ್ಜೆನಲ್ಲಿ ದೂರದಿಂದ ನೋಡ್ಕೊಂಡು ಬಂದೆ ಬರೋದು ನಾನು. ಆದರೆ ಅದಕ್ಕೆ ಬೇರೆ ರೀತಿಯ ಒಂದು ಮಾತಾಡಿ ಪಾಪ ಅವ್ರನ್ನು ಓಡಿಸ್ಬಿಟ್ಟ. ಆಮೇಲೆ ನಾವು ಯಾರಿಗೂ ಕೂಡ ಹೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಕರ್ಕೊಂಡು ಹೋಗಿ ಈ ಥರದ ಘಟನೆಗಳಾಗ್ಬಿಟ್ರೆ ಹೆಚ್ಚು ಕಮ್ಮಿ ಆಗ್ಬಿಡ್ತದಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಆಗ್ಬಿಟ್ವಿ. ಮತ್ತು ಅವರೇ ಎಲ್ಲದೂ ಕೂಡ ನಿಭಾಯಿಸ್ತಕ್ಕಂಥದ್ದನ್ನ ಜವಾಬ್ದಾರಿನ ಮಾಡ್ತಾಯಿದ್ರು. ಹಾಗಾಗಿ ನಮ್ಮ ಜೊತೆಗಿದ್ದಿದ್ರೆ ನಮ್ಮ ತಂದೆ ಸೇವೆ ಕಾರ್ಯನ ನಾವು ಅವರೆಲ್ಲ ಮುಂಚೆ ನಮ್ಮ ಜೊತೆಗಿದ್ದಾಗ ನಾನು ಮಾಡಿದ್ದೀನಿ. ಇವಾಗ ಅವ್ರು ಯಾವುದೋ ಒಂದು ರಾಜಕೀಯಕ್ಕೆ ನಾನು ಕಾಂಗ್ರೆಸ್ನಲ್ಲಿದ್ದೆ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಕಾಂಗ್ರೆಸ್ನಲ್ಲಿ ಇದ್ದಿದ್ದೇ ತಪ್ಪು ಅಂತ ಹೇಳಿ ಆಗ್ಬಿಟ್ರೆ ಹೇಗಾಗುತ್ತೆ? ನನ್ನ ಕಲ್ಪನೆಗಳು ಬೇರೆ ಇದ್ದಾವೆ, ನಮ್ಮ ಸಿದ್ಧಾಂತಗಳು ಬೇರೆ ಇದ್ದಾವೆ ರಾಜಕಾರಣದಲ್ಲಿ. ಹಾಗಾಗಿ ನನ್ನ ಸಿದ್ಧಾಂತಗಳನ್ನೇ ಇಟ್ಕೊಂಡು ನಾನು ಮುಂದುವರ್ಕೊಂಡು ಹೋದೆ. ಹಾಗಾಗಿ ಇದು ದೊಡ್ಡ ವಿಚಾರ ಆಗಬಾರ್ದು. ದಯಮಾಡಿ ಎಲ್ಲ ನನ್ನ ಸೋದರರಲ್ಲಿ ಮತ್ತು ನಮ್ಮ ಅಕ್ಕತಗಿದ್ರಲ್ಲಿ ನಮ್ಮ ಎಲ್ಲ ಭಾವಂದ್ರಲ್ಲೂ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ತೀನಿ, ಬೇಡಿ ಸಾಕು, ಇಲ್ಲಿಗೆ ಇದನ್ನ ಮುಗಿಸ್ಬಿಡೋಣ. ನಮಗೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಥರದ ಬೇಡ. ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲೋಣ. ಇದ್ಯಾ ದ್ವೇಷದಿಂದ ನಾವು ಯಾವುದನ್ನು ಕೂಡ ಗೆಲ್ಲೋದಕ್ಕಾಗಲ್ಲ. ನಮಗೂ ನಿಮಗೂ ಎಲ್ಲರಿಗೂ ಕೂಡ ಮಕ್ಕಳಿದ್ದಾರೆ, ಅವ್ರಿಗೆಲ್ಲರಿಗೂ ಭಾಳ ತೊಂದರೆ ಆಗುತ್ತೆ. ಅವರೆಲ್ಲರೂ ಕೂಡ ಮುಂದೆ ಭಾಳ ದೂರ ಇದ್ದು ಬಿಡ್ತಾರೆ, ನಾವೇ ದೂರ ಮಾಡಿಬಿಟ್ರೆ. ದಯಮಾಡಿ ನಿಮ್ಮ ಎಲ್ಲರಿಗೂ ಕೂಡ ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ಇದನ್ನಿಲ್ಲೇ ಬಿಟ್ಬಿಡಿ. ಬಹುಶಃ ನಿಮ್ಮ ಮನವಿ ಏನಿದೆ ಈ ಮುಖಾಂತರನಾದರೂ ಎಲ್ಲರಿಗೂ ಕೂಡ, ಅಂದರೆ ಯಾರ್ಯಾರು ತಪ್ಪು ತಿಳುವಳಿಕೆ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಮುಟ್ಲಿ. ಕುಮಾರ್, ಇದೆಲ್ಲದರ ಜೊತೆಗೆ ಬೆಳಗ್ಗಿನಿಂದ ನಾವು ಕೂಡ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ವಿ. ಎಲ್ಲದನ್ನೂ ಕೂಡ ನೀವು ತುಂಬ ಶಾಂತಚಿತ್ತರಾಗಿದ್ರಿ, ನೀವು ಎಲ್ಲದನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರಿ. ಯಾರಾದರೂ ನಾಯಕರು ಬಂದು ನಿಮ್ಮನ್ನು ಮಾತ್ರ ಮಾತಾಡಿದ್ರೆ ನೀವು ತಕ್ಷಣಕ್ಕೆ ನಿಮ್ಮ ತಮ್ಮವ್ರನ್ನ ಕರ್ಕೊಂಡ್ಬಿಟ್ಟು ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ರಿ, ಅವ್ರಿಗೆ ಸಮಾಧಾನ ಹೇಳಿಸುವಂಥ ಕೆಲಸವನ್ನು ಮಾಡಿದ್ರಿ. ಆದರೆ ಇದು ಯಾವುದೋ ಕೂಡ ಗಮನಕ್ಕೆ ಬರಲೇ ಇಲ್ಲ. ಕೊನೆಯ ಹಂತದಲ್ಲಿ ಆಗಿರುವಂಥದ್ದು ಬೇರೆದೇ ಆಗೋಯ್ತು. ಅದು ಭಾಳ ಬೇಸರ ಸಂಗತಿ ಅಂತ. ನಾವು ಅಣ್ಣ ತಮ್ಮ ಇಬ್ಬರು ಈ ಥರ ಸಂದರ್ಭದಲ್ಲಿ ಜೊತೆಗೆ ನಿಲ್ತಕ್ಕಂಥದ್ದು ಇವಾಗ ನಮ್ಮ ಊರಲ್ಲಿ ನೋಡಿದ್ದೀವಿ. ಎಂತೆಂಥದ್ದು ಮದುವೆ ಹಬ್ಬದಲ್ಲಿ ಮತ್ತೊಂದರಲ್ಲಿ ಗಲಾಟೆಗಳಾಗ್ತವೆ, ಮತ್ತೊಂದಾಗ್ತವೆ. ಆದಮೇಲೆ ಯಾವ್ದಾವುದೋ ಇದಕ್ಕೆ ಈ ಥರ ಸಂದರ್ಭದೆಲ್ಲವೂ ಕೂಡ ಜೊತೆಗೆ ಬಂದ್ಬಿಟ್ಟು ಸಂತೋಷದ ಕೂಟ ಇರ್ಬೋದು ಅಥವಾ ಕಷ್ಟದ ಕೂಟ ಇರ್ಬೋದು, ಮನಸ್ಸಲ್ಲಿರೋದನ್ನೆಲ್ಲದನ್ನು ಕೂಡ ತೆಗೆದಾಕಿ ಒಟ್ಟಿಗೆ, ಇದು ನಾವು ನೋಡ್ಕೊಂಬಂದಿರ್ತಕ್ಕಂಥ ಒಂದು ಸಂಸ್ಕೃತಿ. ಇದರಲ್ಲಿ ನಾವು ಕಲೀಲಿಲ್ಲ ಅಂದ್ರೆ ಹೇಗೆ? ಅದಕ್ಕೋಸ್ಕರನೇ ನಾವು ಇವರು ಎಲ್ಲರಿಗೂ ಕೂಡ ಹೌದು, ನಾವೆಲ್ಲರೂ ಕೂಡ ನಮ್ಮ ತಮ್ಮ ನಿಂತಿದ್ದಾನೆ, ನಾನು ಯಾವುದೋ ಒಂದು ಬೇರೆ ಪಾರ್ಟಿಲಿದ್ದಾನೆ ಅಥವಾ ನಮಗೇನೋ ವ್ಯತ್ಯಾಸ ಇದೆ ಅಂಥೇಳಿ ಬಂದೆ ಗಣ್ಯರಿಗೆ ಸಂತಾಪ ಕೊಡ್ತಕ್ಕಂಥ ಸೂಚಿಸ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಮ್ಮ ತಮ್ಮನ್ನ ಮಾತಾಡಿಸ್ಬೇಡಿ, ನನ್ನನ್ನು ಮಾತ್ರ ಮಾತಾಡಿಸಿ, ಅಥವಾ ಅವ್ರನ್ನ ಮಾತಾಡಿಸೋರು ನನ್ನನ್ನು ಮಾತಾಡಿಸ್ಬಾರ್ದು ಅನ್ನೋ ಇದಕ್ಕೆಲ್ಲ ಅಂಥ ಸಣ್ಣತನಕ್ಕೆ ಹೋಗಬಾರ್ದು. ನಾವೆಲ್ಲರೂ ಅವ್ರು ಬಂದಿರೋದು ಇಡೀ ಸಂಸಾರಕ್ಕೆ, ಬಂಗಾರಪ್ಪ ಅಭಿಮಾನಿಗಳಿಗೆ ಅವರು ಒಬ್ಬರು ಸ್ನೇಹಿತರಾಗಿ ಬಂಧುಗಳಾಗಿ ಬಂದುಬಿಟ್ಟು ಅಲ್ಲಿ ಸಂತಾಪವನ್ನು ಸೂಚಿಸಕ್ಕೆ ಬಂದಿದ್ದಾರೆ ಅನ್ನೋದಾದರೆ ಅವರೆಲ್ಲರಿಗೂ ಕೂಡ ಭಾಳಷ್ಟು ಜನ ನಮಗೆ ಹೇಳಿ ಕೂಡ ಹೋದರು, ನೀವಿಬ್ಬರು ಒಟ್ಟಿಗಿರಬೇಕು, ನೀವಿಬ್ಬರು ಚೆನ್ನಾಗಿರಬೇಕು. SM ಕೃಷ್ಣವರಂತೂ ಭಾಳ ಚೆನ್ನಾಗಿ ಹೇಳೋದ್ರು, ಇಲ್ಲ ನೀವಿಬ್ಬರು ಒಟ್ಟಿಗಿರಿ, ಚೆನ್ನಾಗಿರ್ಬೇಕು ನೀವು ಅಂತ ಹೇಳ್ಬಿಟ್ಟು. ಹಾಗಾಗಿ ದೇವರು ಅದೇನೋ ನಿನ್ನೆ ಆ ಘಟನೆನ ಹಾಗೆ ಮುಂದುವರಿಸ್ಕೊಂಡು ಇವತ್ತು ಕೂಡ ಆ ಥರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ನಿನ್ನೆ ಬಂದಂಥ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಮಾತ್ರ ನೀವು ಹೇಳಿದ್ರಿ, ಏನು ಅಂತಂದ್ರೆ ಈಗ ಕರಿಬೋದು ಅಮ್ಮ, ಆಗ ಕರಿಬೋದು ಅಂತ ನಾನು ಕಾಯ್ತಾನೆ ಇದ್ದೆ ಅನ್ನುವಂಥದ್ದು ಕೇವಲ ನಿಮಗೆ ಮಾತ್ರ ಇರುವಂಥದ್ದಲ್ಲ, ಅದು ನಿಮ್ಮ ಹೆಂಡತಿ ಮಕ್ಕಳುಗಳಿಗೂ ಕೂಡ ಇತ್ತು ಅಂತ. ಯಾಕಂದರೆ ವೇದಿಕೆ ಮೇಲೆ ಬೇರೆಯವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡಿತಿರುವಂಥ ಸಂದರ್ಭದಲ್ಲಿ ಇನ್ಯಾರೋ ಕೆಲವರು, ಅದು ಕರುಳ ಬಳ್ಳಿ ಒಂದು ಕುಡಿ, ಆ ಕುಡಿ ಕಡೆಯವರು ಮಾತ್ರ ಒಂದು ಕಡೆ ಕೂತಿರ್ತಾರೆ ಅಂತಂದರೆ ಬಹಳ ಬೇಸರ ಸಂಗತಿ. ಬಹಳಷ್ಟು ಅದು ಬಹುಶಃ ಶಬ್ದಗಳಲ್ಲಿ ನಿಲ್ಕುವಂಥದ್ದಲ್ಲ ಕುಮಾರ್ ಹೇಳುವಂಥದ್ದು. ಯಾಕಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ನಿಮಗಲ್ಲಿ ತುಡಿತಾ ಇತ್ತೇನೋ ಅದು, ನಾನು ಹೋಗಬೇಕು, ನಾನು ಅಗ್ನಿಸ್ಪರ್ಶ ಮಾಡಬೇಕು ಅನ್ನುವಂಥದ್ದು, ಆ ಥರ ಮನೋಭಾವನೆ ನಿಮ್ಮನ್ನು ಕಾಡ್ತೇನೋ ಅಲ್ಲಿ ಅಂತ. ಅದು ಹೇಗೆ ಹೇಳೋದು ರಂಗನಾಥ್ ಅವರೇ,
ಯಾಕಂದ್ರೆ ನಮ್ಮ ಮನೆಯವರು ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲ ನಿಮಗೆ ಏನಾದ್ರು ಇದ್ರೆ ಹೋಗ್ಬಿಡಿ, ಮೇಲ್ ಹೋಗಿ ಒಂದು ಸರಿನಾರು ಅವ್ರು ಹೇಳಿ ಒಂದ್ ವೇಳೆ ನಿಮ್ಮನ್ನು ಹೊರಗಡೆ ತಳ್ಳಿದ್ರು ಪರವಾಗಿಲ್ಲ, ಒಂದ್ ಸರಿ ನಿಮಗೆ ಹೋಗ್ಬಿಟ್ಟು ನಿಮ್ ಕರ್ತವ್ಯನ ಮಾಡಿ ಬಂದ್ಬಿಡಿ ಅಂತ ಕೂಡ ನಮ್ಮ ಮನೆಯವರು ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಹತ್ರ ಮತ್ತೆ ಏನೋ ಒಂದು ಮಾಡಕ್ ಹೋಗ್ಬಿಟ್ಟು ಒಂದು ಮತ್ತೇನಾದ್ರು ಗಲಾಟೆ ಆಗ್ಬಿಟ್ಟು ಅಥವಾ ಕಾರಣಕ್ಕೋಸ್ಕರ ಪಾಪ ಎಲ್ಲರೂ ಪಾಪ ನಮ್ಮ ಪಕ್ಕದಲ್ಲಿದ್ದವ್ರು ಎಲ್ಲಾ ಮುಖಂಡರು, ಮಲ್ಲಾರಿಗೌಡ ಪಾಟೀಲ್ರು, ಆಮೇಲೆ ಸಭಾಪತಿಯವರು, ಮತ್ತೆ ನಮ್ಮ ಹಿಂದ್ಗಡೆ ಇರ್ತಾರೆ ಬಹಳಷ್ಟು ಜನ ಮುಖಂಡರು, ದಯಮಾಡಿ ಹೋಗ್ಬಿಡಿ ಸರ್, ಹೋಗ್ಬಿಡಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅವ್ರು ನಿಮ್ಮನ್ನು ತಳ್ಳಿದ್ರು ಪರವಾಗಿಲ್ಲ, ಒಂದು ಕಡ್ಡಿ ಹಾಕಿ ಬಂದ್ಬಿಡಿ ಅಂದ್ರು. ಇಲ್ಲ, ಹಾಗೆ ಮಾಡಕ್ ಬರೋದಿಲ್ಲ, ಜನ ಇದ್ದಾರೆ. ನಮ್ಮನ್ನು ತಳ್ಳಿದ ತಕ್ಷಣನೇ ಇಲ್ಲಿ 3 ಸರಿ ನಾವು ಜನಪ್ರತಿನಿಧಿಗಳಾಗಿದ್ದೇವೆ, ಸಾವಿರಾರು ಜನ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಜನ ಇಲ್ಲಿ ಸೇರಿದ್ದಾರೆ. ಏನಾರು ಆಚಾರ್ಯತೆ ಆದ ಅಮಾಯಕರೆಲ್ಲರೂ ಏನೋ ಲಾಠಿ ಚಾರ್ಜ್ ಆಗಿ, ಫೈರಿಂಗ್ ಆಗಿ, ಆಮೇಲೆ ಪೊಲೀಸ್ ಬಂದೋಬಸ್ತಲ್ಲಿ ಇದೆಲ್ಲ ಆಗ್ಬಿಟ್ರೆ ತಪ್ಪಾಗ್ಬಿಡ್ತದೆ. ಇದೆ ನಮ್ಮ ತಮ್ಮ ಮಾಡಿದ್ದಾರೆ, ಸರಿ ಬಿಡಿ, ಅದು ದೇವ್ರಿಚ್ಛೆ ದೈವಿಚ್ಛೆ ಹೇಗಿದೆಯೋ ಹಾಗೆ ಆಗ್ಲಿ ಅನ್ನೋದಕ್ಕೋಸ್ಕರನೇ ಅಲ್ಲಿಗೆ ಸುಮ್ಮನಾಗ್ಬಿಟ್ವಿ. ನಿಜ, ನಿಮ್ಮ 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 ಸಹನೆ, ನಿಮ್ಮ ಸಂಯಮ ನಿಜಕ್ಕೂ ಅಭಿನಂದನೀಯ. ಯಾಕಂದ್ರೆ ನಾನು ಪದೇ ಪದೇ ಈ ಮಾತನ್ನು ಹೇಳಲೇಬೇಕು. ನಿಜಕ್ಕೂ ಕುಮಾರ್, ಬಹಳಷ್ಟು ಜನರಿಗೆ ಅರ್ಥವಾಗಿರುವಂಥ ಒಂದು ಸಂಗತಿ ಇದೆ. ಎಲ್ಲಿಂದ ಡಿಸ್ಪ್ಯೂಟ್ ಶುರುವಾಯಿತು ನಿಮಗೆ, ನಿಮ್ಮ ತಂದೆಯವರಿಗೆ? ಯಾಕೆ ಇಲ್ಲಿ ತನಕ ಬೆಳ್ಕೊಂಬಂಥದ್ದು?